ನಾವೊಂದು ಟನ್ ಕಬ್ಬಿಗೆ ಬಿಲ್ ಎಷ್ಟು ಕೇಳೋರದಿವಿ ಅಂದ್ರ 6,500 ರೂಪಾಯಿ ಕೊಡ್ಬೇಕಂತ ಕೇಳೋರದು. 82 ರೂಪಾಯಿ ಸಕ್ಕರೆ ಹೋಗ್ಯದ, ಯೂರಿಯಾ ಏರಿಯದ, MSP, ಇಥೆನಾಲ್, FRP ಎಲ್ಲವನ್ನು ಹೋದ. ಈಗ ಮುಂದಿನ ತಿಂಗಳು 23ನೇ ತಾರೀಕು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಸನ್ಮಾನ್ಯ ಚುನಪ್ಪ ಪೂಜಾರಿ ನಮ್ಮೆಲ್ಲ ರೈತ ಮುಖಂಡರ ನೇತೃತ್ವದೊಳಗ 1 ಲಕ್ಷ ರೈತರನ್ನ ತಗೊಂಡು ಅವ್ರ ಮನೆಗೆ ಮುತ್ತಿಗೆ ಹಾಕೋದೇವಿ. ಯಾಕ? ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ, 31 ಜಿಲ್ಲೆಗಳ ರೈತರಿಗೆ ಕಬ್ಬಿಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳಿ. ನಿಮಗೆ ಇನ್ನೊಂದು ಗೊತ್ತಿಲ್ಲ, ಇಲ್ಲೆಲ್ಲ ಬಹಳ ಚಂದ ನೀವು ಮಾತಾಡ್ತೀರಿ. ಈ ಫ್ಯಾಕ್ಟರಿ ಅವರ ಅಧ್ಯಕ್ಷರ ಫ್ಯಾಕ್ಟರಿ ಲಾಸ್ ಆಗ್ಯಾವ ಅಂತ ಮಾತಾಡ್ತಾರ. ಬೆಳಗಾವಿ ಜಿಲ್ಲಾದಾಗ 42 ಫ್ಯಾಕ್ಟರಿ ಪರ್ಮಿಷನ್ ಅರ್ಜಿ ಹಾಕ್ಯಾರ. ಯಾರು ಹಾಕ್ಯಾರ? ನೀವು ಓಟ್ ಹಾಕಿದವ್ರ ಹಾಕ್ಯಾರ. ಯಾಕ್ರಿ ಸಾಹೇಬ್ರ? ರೈತ ಉದ್ಧಾರ ಆಗಂದ್ರೆ ಹೆಂಗ ಅನ್ನೋದು? ಫ್ಯಾಕ್ಟರಿ ನುಕ್ಸಾನ್ ಹಾಕವ್ರಿ, 50 ರೂಪಾಯಿ ಕೊಡಂಗಿಲ್ಲ, ಫ್ಯಾಕ್ಟರಿ ಬಂದ್ ಮಾಡ್ತೀವಿ, ನಾವು ಫ್ಯಾಕ್ಟರಿ ಚಾಲೂ ಮಾಡಂಗಿಲ್ಲ. ಹೋದ ವರ್ಷ ಗುರ್ಲಾಪುರ ಹೋರಾಟ ಚಲೋ ಆದಾಗ ಹೇಳಿದವ್ರು. ಇನ್ನೊಂದು ಫ್ಯಾಕ್ಟರಿ ಕಟ್ತೀವಿ ಅಂತ ಅರ್ಜಿ ಹಾಕ್ಯಾರ ಸರ್ಕಾರಕ್ಕ. ಆದ್ರೆ ಎಷ್ಟು ಲಾಭ ಅದ ಅದರಿಂದ? ಇಥೆನಾಲ್, ಬಯೋಗ್ಯಾಸ್, ಶುಗರ್, ಬೈ ಪ್ರಾಡಕ್ಟ್ ಎಲ್ಲ ಆಗಿ 1 ಟನ್ನಿಗೆ 18,000 ರೂಪಾಯಿ ಲಾಭ ಐತೆ ಅವ್ರಿಗೆ. ನಿಮಗೆ 300 ರೂಪಾಯಿ ಕೊಡಕ್ 9 ದಿನ ರೋಡ್ ಮ್ಯಾಕ್ ಕುಣಿಸ್ಯಾರ. ನಾವು ಸಾಯಂಕಾಲ ಬಂದ ಕೂಡಲೇ ಸಾಹೇಬ್ರ ಹಲಿಗೆ ಹಿಡದ ರನಾಲಿಗೆ ಹಿಡದ ಜೈ ಅಂದ್ ಯಾರ ಇರ್ಲಿ, ನಮಗೆ ಯಾರು ಸಂಬಂಧ ಇಲ್ಲ. ಬಿಜೆಪಿನೂ ಸಂಬಂಧ ಇಲ್ಲ, ಕಾಂಗ್ರೆಸ್ನು ಸಂಬಂಧ ಇಲ್ಲ, JDS ಸಂಬಂಧ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಸಂಬಂಧ ಇಲ್ಲ.